ಎಲ್ಲರೂ ಐಲ್ಯಾಂಡ್ ಹೊರಟಿದ್ದೀವಿ. ಐಲ್ಯಾಂಡ್ ಹೋದ್ಮೇಲೆ ವಿಡಿಯೋನ ಮುಂದುವರಿಸ್ತೀವಿ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ತುಮಕೂರು ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ಇದ್ದೀರಾ. ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಟೈಮ್ ಯಾಕೆ ವೇಸ್ಟ್ ಮಾಡಬೇಕಲ್ವಾ? ಯಾಕೆಂದರೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರೋದು ಲೇಟು, ಅಲ್ಲೇ ಆಲ್ರೆಡಿ ಟೈಮ್ ವೇಸ್ಟ್ ಆಗೋಗಿದೆ. ಸೊ ಇಲ್ಲಿ ಏನೇನು ಯಾಕೆ ಟೈಮ್ ವೇಸ್ಟ್ ಮಾಡೋದು, ವಿಡಿಯೋ ಸ್ಟಾರ್ಟ್ ಮಾಡೋಣ. ಎಸ್, ನಾವೀಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ನಮ್ಮ ತಮ್ಮನಲ್ಲಿ ನೋಡಿನೇ. ಎಸ್, ಈಗ ಮಲ್ಪೆ ಬೀಚಲ್ಲಿರುವಂಥ ಸೇಂಟ್ ಮೇರಿ ಐಲ್ಯಾಂಡ್ಗೆ ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಎಲ್ಲ. ಸೊ ಪ್ರೀವಿಯಸ್ ವಿಡಿಯೋ ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಆಯಿತಾ. ಅದನ್ನು ನೋಡಿದ್ರೆ ಈ ವಿಡಿಯೋನ ಪ್ರೀವಿಯಸ್ ಪ್ಲೇಸ್ ಯಾವ್ದು ಹೋಗಿದ್ವಿ ಮತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ನಿಮ್ಗೆ ಅರ್ಥ ಆಗಬೇಕು ಅಂದರೆ ಅದನ್ನು ನೋಡಬೇಕಲ್ವಾ. ಸೊ ಹೋಗ್ಬಿಟ್ಟು ಆ ವಿಡಿಯೋ ನೋಡಿ ದೆನ್ ಈ ವಿಡಿಯೋ ನೋಡಿ, ಓಕೆನಾ? ಇದಂತೂ ತುಂಬಾ ಚೆನ್ನಾಗಿದೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಇದು ಒಂದು ಡ್ರೀಮ್ ಅಂತಲೇ ಹೇಳ್ಬಹುದು ಐಲ್ಯಾಂಡ್ಗೆ ಹೋಗೋದು. ಸೊ ಆ ಡ್ರೀಮ್ ಫುಲ್ಫಿಲ್ ಆಯಿತು ಡಿಗ್ರಿ ಲೈಫಲ್ಲಿ. ನಾವು ಮುರುಡೇಶ್ವರ ಮುಗಿಸ್ಕೊಂಡು ಇವಾಗ ಮಲ್ಪೆ ಬೀಚಿಗೆ ಬಂದಿದ್ದೀವಿ. ಇಲ್ಲಿಂದ ಐಲ್ಯಾಂಡ್ಗೆ ಹೋಗೋಕ್ಕೆ ಎಲ್ಲರೂ ಹೊರಟಿದ್ದೀವಿ. ಅವರು ಒಬ್ಬರಿಗೆ 400 ಹೇಳ್ತಾ ಇದ್ದಾರೆ. ಸೊ ಎಲ್ಲರೂ ಕೊಟ್ಟು ಹೋಗ್ತಾ ಇದ್ದೀವಿ. ಬಾರ್ಗಿಂಗ್ ಇನ್ನು ಐಸ್ಲ್ಯಾಂಡು ಫೈಸ್ಲ್ಯಾಂಡು ಎಲ್ಲ ತಿರ್ಕೊಂಡು ಬರೋವರೆಗೂ ಫೋನ್ ಕೇಳಬಾರ್ದು ಮತ್ತೆ ನನ್ನ. ಎಲ್ಲರೂ ಐಲ್ಯಾಂಡ್ ಹೊರಟಿದ್ದೀವಿ. ಐಲ್ಯಾಂಡ್ ಹೋದ್ಮೇಲೆ ವಿಡಿಯೋನ ಮುಂದುವರಿಸ್ತೀವಿ. ಯಾರು ಹಾಕಿಲ್ಲ ಒಬ್ಬಳೆ ಫಸ್ಟ್ ಹಾಕೋ.
ಎಲ್ಲರೂ ನೋಡಿದ್ರಿ ಅಲ್ವಾ, ನಾವು ಬೋಟಲ್ಲಿ ಎಷ್ಟು ಎಂಜಾಯ್ ಮಾಡಿದ್ವಿ, ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಈ ಥರ ಫೀಲ್ ಯಾವಾಗ ಬರುತ್ತೆ ಅಂದರೆ ನಾವು ಫ್ರೆಂಡ್ಸ್ ಜೊತೆ ಹೊರಗಡೆ ಟ್ರಿಪ್ ಬಂದಾಗ ಬರುತ್ತೆ. ಇದು ಬಿಟ್ಟು ಬೇರೆ ಯಾರ ಜೊತೆ ಫ್ಯಾಮಿಲಿ ಜೊತೆ ಬಂದರೆ ಇಷ್ಟು ಎಂಜಾಯ್ ಮಾಡೋಕ್ಕಂತೂ ಆಗಲ್ಲ, ಅದು ನನಗೆ ಗೊತ್ತಿರೋದೆ. ಸೊ ಫ್ರೆಂಡ್ಸ್ ಜೊತೆ ಬಂದಾಗ ಮಾತ್ರ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ಬೋದು. ನಾವು ಮಲ್ಪೆ ಬೀಚ್ ಹತ್ರ ಬಂದಿದ್ದು ಮತ್ತು ಅಲ್ಲಿಂದ ಐಲ್ಯಾಂಡಿಗೆ ಬಂದು ಆ ಪಯಣ ಇದೆಯಲ್ಲ, ಐ ಥಿಂಕ್ ಅದು ಒಂದು 5 ಕಿಲೋಮೀಟರ್ಸ್ ಇರ್ಬೋದು. ಆ 5 ಕಿಲೋಮೀಟರ್ಸ್ ಜರ್ನಿನ ಸಮುದ್ರದ ಮಧ್ಯದಲ್ಲಿ ನೀರಲ್ಲಿ ಎಷ್ಟು ಚೆನ್ನಾಗಿತ್ತು ಅಂದರೆ ನನ್ನ ಲೈಫಲ್ಲೇ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು ಅಂತಲೇ ಹೇಳ್ಬಹುದು. ಸೊ ಈಗ ನಾವು ರೀಚ್ ಆಗಬೇಕಾಗಿರೋಂಥ ಪ್ಲೇಸ್ ಐಲ್ಯಾಂಡ್ ಬಂದಿದೆ. ಸೊ ಇಲ್ಲಿ ಏನಪ್ಪ ಅಂದರೆ ನಮಗೆ 1/2 hour ಟೈಮ್ ಇತ್ತು ಅಷ್ಟೇ ಅಲ್ಲಿ ಹೋಗಿ ಆಟ ಆಡಿಕೊಂಡು ಮತ್ತೆ ರಿಟರ್ನ್ ಬರೋಕ್ಕೆ. ಯಾಕೆಂದರೆ ನಾವು ಹೋಗಿದ್ದು ಲೇಟ್ ಆಗೋಯ್ತು, 6ಗೆ ಹೋದ್ವಿ, 6:30 ರಿಟರ್ನ್ ಬರಬೇಕಿತ್ತು. 6:30ಗೆ ಲಾಸ್ಟ್ ಬೋಟ್ ಇದ್ದಿದ್ದು. ಸೊ ಅದಕ್ಕೆ ನಾವು ರಿಟರ್ನ್ ಬಂದ್ವಿ. ಎಷ್ಟೊತ್ತಿಗೆ ಬಿಡೋದಿಲ್ಲ ಅಲ್ಲಿ 6:20 ಹೋಗುತ್ತೆ. 6 ಗಂಟೆ ಆಗ್ತೈತಲ್ಲಿ, ಆವಾಗಲೇ 20 ನಿಮಿಷ ಓಡಾಡ್ಕೊಂಡು ಹೋಗ್ಬರೋದು. ಅಲ್ಲಿಂದ ಬರೋದು ಅಚ್ಚಿನ ಕಲ್ಲಾಡಕ್ಕೆ ಚೆನ್ನಾಗಿ ವಾಯ್ಕಳ್ರಿ ಬಂದ್ಕೊಳ್ಳಲ್ಲ. ಇದು ಫಿಶ್ ಟ್ಯಾಂಕ್ ಅಲ್ಲ, ಹಾಯ್ಕೊಂಡು ಹೋಗಲ್ರಿ ಒಂದಷ್ಟು ನೋಡೋರೆಲ್ಲ ಹಾಯ್ಕೊಂತಾವ್ರೆ.
ಐಲ್ಯಾಂಡಲ್ಲಿರೋ ಬೀಚಲ್ಲಿ ಆಟ ಆಡ್ತಾ ಇದ್ದೀವಿ. ಸೊ ಇಲ್ಲಿನ ವಿಶೇಷತೆ ಏನಪ್ಪ, ಅಯ್ಯೋ ಮುಳುಗೆ ಹೋಯ್ತೈತೆ ಕಾಲು ನೋಡಿ. ಇವಳಂತೂ ಬರೀ ಫೋಟೋಶೂಟ್ ಅಂತಾನೆ ಇರ್ತಾಳೆ. ಇವಳೊಬ್ಳು ಕ್ಯಾಮ್ರಾಮ್ಯಾನ್, ನಮಗೆಲ್ಲ ಇವಳೆ ಕ್ಯಾಮ್ರಾಮ್ಯಾನ್. ರಾಜೇಶ್ವರಿ ನಮ್ಮ ಸರ್ ಇಳಿಯಲ್ಲ ಅಂತ ಅಲ್ಲೇ ಆಟ ಆಡ್ತಿದ್ದಾರೆ. ಯಾವ್ದು ಒಂದೊಂದ್ಸಲ ಗ್ಯಾಪ್ ಕೊಡ್ದಂಗೆ ಬರ್ತಾವೆ. ಅಲ್ಲಿ ಸರ್ಕಲ್ ಕೊಡಕ್ ಹೋದ ಸ್ವಲ್ಪ ಚೆನ್ನಾಗಿಲ್ಲಪ್ಪ ಇದು. ಇಲ್ಲಿ ಈಜಾಡಬಾರದು, ಈಜಾಡ್ರೆ ಕೊಟ್ಕೊಳಕ್ಕೆ ನಂಗೆ ಗೊತ್ತು. ಎಷ್ಟು ಅವರ್ ಟೈಮ್ ಟ್ರೈ ಮಾಡಿ ನೋಡ ಒಂದ್ಸಲ ಸರ್. ಎಷ್ಟು ಅವರ್? ಹಾಫ್ ಅನ್ ಅವರ್ ಕೊಟ್ಟಿರೋದು. 10 ನಿಮಿಷ ಆಗೈತೆ, ಇನ್ನ 20 ನಿಮಿಷ ಐತೆ. ಅಮ್ಮಗೆ ಹೋಗೋಷ್ಟೊತ್ತಿಗೆ ಆಗ್ಬಿಡುತ್ತಲ್ಲ. ಇಲ್ಲೊಂದು ಜಾಗ ಚೆನ್ನಾಗಿ ಹೋಗ್ಬಿಟ್ಟು ಸರ್ ಬನ್ನಿ ಹೋಗಿ ಬರೋಣ. 20 ಮಿನಿಟ್ಸ್ ಇರೋದು ಹೋಗಕ್ಕೆ. ಅಲ್ಲಿ ಬೋಟ್ ಲಾಸ್ಟ್ ಬೋಟ್ ನಡೀರಿ ಆ ಕಡೆ ಹೋಗೋಣ ಮುಂದೆ. ಹೌದಾ? ನನ್ನ ಫೋನ್ ನಿಮ್ಮ ಹತ್ರ ಇದೆ. ನಾವು ಹೋಗಿ ಬಿಟ್ವಿ. ಓಕೆ ಗೈಸ್, ಈಗ ವಿಡಿಯೋ ಮುಗಿಸೋಂಥ ಟೈಮ್ ಆಗಿದೆ. ಯಾಕೆ ಅಂದರೆ ನನ್ನ ಮೊಬೈಲ್ ಅಷ್ಟಕ್ಕೆ ಸ್ವಿಚ್ ಆಫ್ ಆಗೋಯ್ತು. ಮುಂದಕ್ಕೆ ನಾನು ವಿಡಿಯೋ ಮಾಡಲಿಲ್ಲ. ಈ ಫೋಟೋಸ್ ಎಲ್ಲ ಇದು ಬೋಟಲ್ಲಿ ತಗೊಂಡಿದ್ದು ಗ್ರೂಪ್ ಫೋಟೋಸ್, ಅವನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಲ್ಲಿಂದ ಅರ್ಧದಿಂದ ವಿಡಿಯೋ ಮಾಡಿಲ್ಲ, ಅರ್ಧದಿಂದ ಏನಿಲ್ಲ, ಒಂದು ಮುಕ್ಕಾಲು ಭಾಗ ವಿಡಿಯೋ ಮಾಡಿದ್ದೀನಿ. ಲಾಸ್ಟಲ್ಲಿ ಮೊಬೈಲ್ ಸ್ವಿಚ್ ಆಫ್ ಆಯಿತು. ನನ್ನ ಫ್ರೆಂಡ್ ಫೋನಲ್ಲಿ ವಿಡಿಯೋ ಮಾಡಿದ್ದೆ, ಬಟ್ ಅವಳು ಸೆಂಡ್ ಮಾಡಿಲ್ಲ. ಸೊ ಅವನ್ನ ಅಪ್ಲೋಡ್ ಮಾಡ್ತಾ ಇಲ್ಲ. ನಾನು ರಿಟರ್ನ್ ಹೋಗಿದ್ದು 6:30 ಆಗೋಗಿತ್ತು, ಲೇಟ್ ಆಗಿತ್ತು. ಮಲ್ಪೆ ಬೀಚಲ್ಲಿ ನಾವು ಮತ್ತೆ ಆಟ ಆಡೋಕ್ಕೆ ಹೋಗಲಿಲ್ಲ. ಸೊ ಅಲ್ಲಿಂದ ಹೊರಟ್ಬಿಟ್ವಿ. ಓಕೆ, ಈಗ ವಿಡಿಯೋ ಮುಗಿಸೋಣ. ನಮ್ಮ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ಲವ್ ಯು ಆಲ್. ಬಾಯ್ ಬಾಯ್.